ನಾನು ಹೇಳ್ತೀನಿ, ಯಾರಿಗೂ ಒಂದು 4 ಸಾಲು ಹನುಮಾನ್ ಚಾಲೀಸ ಬರೋದಿಲ್ಲ, ಯಾರು ಭಗವದ್ಗೀತಾ ಓದಿಲ್ಲ. ಇಂಥ ಮಕ್ಕಳು ಹೋಗಿ ಗೋಶಾಲೆನಲ್ಲಿ ದಿನ ಸೇವೆ ಸಲ್ಲಿಸ್ತಾರಂತ ಒಂದು ಪಟ್ಟಿ ಕೊಟ್ಬಿಡಿ ಸರ್. 10% ಅನ್ನ ಮಾಡಿದ್ರೆ ಐ ವಿಲ್ ನಾಟ್ ಎವರ್ ಟಾಕ್ ಆನ್ ದಿಸ್ ಅಗೇನ್. 10% ನಾನು ಚಾಲೆಂಜ್ ಆಗ್ತೀನಿ. ಪ್ರಶ್ನಿಸುವುದನ್ನು ಬಿಜೆಪಿ ಆಗಲಿ RSS ಆಗಲಿ ಎಂದಿಗೂ ಸಹಿಸೋದಿಲ್ಲ. ಅದರಲ್ಲೂ ತಳ ಸಮುದಾಯದವರು ಪ್ರಶ್ನಿಸಿದರಂತೂ ಅವರನ್ನು ಮುಗಿಸಲು ಎಲ್ಲಾ ರೀತಿಯ ಸಂಚು ತಯಾರಾಗುತ್ತದೆ. ಅಂಥದೇ ಸಂಚು ಈಗ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ರೂಪುಗೊಂಡಿದೆ. 6 ವರ್ಷದಿಂದ ಪ್ರಿಯಾಂಕ್ ಇಸ್ ದ ಬಿಗ್ಗೆಸ್ಟ್ ಟಾರ್ಗೆಟ್ ಫಾರ್ ಬಿಜೆಪಿ. ಒಂದು ಕ್ಷಣನೂ ಕೂಡ ತಡ ಮಾಡದೇನೆ ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಬೇಕು. ಮನುಸ್ಮೃತಿ, ಜಾತಿಯ ಅಸಮಾನತೆ ಇವುಗಳ ವಿರುದ್ಧದ ಜನಧ್ವನಿ ಆಗಿರುವ ಯುವ ನಾಯಕರಾದ ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿ RSS ಪಾಲಿಗೆ ಸಿಂಹ ಸ್ವಪ್ನ ಆಗಿರುವುದೇ ಇದಕ್ಕೆಲ್ಲ ಕಾರಣ. ಸ್ವಾಭಿಮಾನ ನಮ್ದೇನಿದೆ ಅದು ನೀವು ಮನುವಾದಿ ನಮ್ಗೆ ಭಿಕ್ಷೆಯಾಗಿ ಕೊಟ್ಟಿಲ್ಲ, ಭಾರತದ ಸಂವಿಧಾನ ನನಗೆ ಕೊಟ್ಟಿರೋದು. ಆ ಕೇಸರೀಕರಣದಿಂದ ತೊಳೆದು ಮತ್ತೆ ನಾವು ಸಂವಿಧಾನದಲ್ಲಿ ಮುಳುಗಿಸಬೇಕು ಅಂತ ಇದ್ದೀವಿ. ಬಿಜೆಪಿಯ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿರುದ್ಧ ಗುಡುಗಿನಂತೆ ಸಿಡಿಯುತ್ತಾ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ಸಾಗುತ್ತಿರುವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಬಿಜೆಪಿ ಏನೇ ಸಂಚು ನಡೆಸಿದರೂ ಕರ್ನಾಟಕದ ಜನತೆ ಮತ್ತು ಇಡೀ ಕಾಂಗ್ರೆಸ್ ಕುಟುಂಬ ಪ್ರಿಯಾಂಕ್ ಖರ್ಗೆ ಅವರಿಗೆ ಹೆಗಲಿಗೆ ಹೆಗಲಾಗಿ ಜೊತೆ ನಿಲ್ಲಲಿದೆ. ನಾನು ಶರಣರ ನಾಡಿಂದ ಬಂದವನು. ಬಸವ ತತ್ವ, ಬುದ್ಧ ತತ್ವ ಎಷ್ಟು ನನ್ನಲ್ಲಿದೆ ಅಷ್ಟೇ ಅಂಬೇಡ್ಕರ್ ಅವರ ಹೋರಾಟದ ರಕ್ತ ಕೂಡ ನನ್ನಲ್ಲಿದೆ.